ಬೀಜಾಮೃತ ಅಂದ್ರೇನು? ಇದರಿಂದ ಏನು ಉಪಯೋಗ? ಮಾಡೋದು ಹೇಗೆ? ಇಲ್ಲಿದೆ ಸುಲಭ ವಿಧಾನ. ನಿಮಗಾಗಿ ನಮ್ಮ ಚಾನಲ್ ಸದಾ ಇರುತ್ತೆ. ನಮ್ಮ ಚಾನಲ್ನ ಉದ್ದೇಶ ರೈತರನ್ನು ಸದೃಢರಾಗಿ ಮಾಡಬೇಕು. ಹಾಗೆ ಕೆಲವಾರು ಸಾಮಾನ್ಯ ಜನರಿಗೂ ಕೂಡ ಸರ್ಕಾರದ ಅಥವಾ ಮತ್ತಿತರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಅವರನ್ನು ಕೂಡ ಜಾಣರಾಗಿಸುವ ಕೆಲಸ ನಮ್ಮ ಚಾನಲ್ ಮಾಡ್ತಾ ಇದೆ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಾವು ಫೀಲ್ಡ್ ವಿಸಿಟ್ ಮಾಡಿದಾಗ ಹಲವಾರು ಕಡೆ ಯುವ ರೈತರು ಭಾಳ ಆಸಕ್ತಿಯಿಂದ ವ್ಯವಸಾಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಇದನ್ನು ಗಮನಿಸಿದಂಥ ನಾವು ಆ ಯುವ ರೈತರಿಗೆ ಹಳೆ ಹಳೆಯ ಪದ್ಧತಿಯಲ್ಲಿ, ಸಾವಯವ ಪದ್ಧತಿಯಲ್ಲಿ ಅವರಿಗೆ ಕೃಷಿಯನ್ನು ಮಾಡಲಿಕ್ಕೆ ಪ್ರೋತ್ಸಾಹಿಸಬೇಕು ಅಂಥೇಳಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ತುಂಬ ಜನ ರೈತರು ಕೇಳಿದರು, ಬೀಜಾಮೃತ ಮಾಡೋದು ಹೇಗೆ ಸರ್ ಅಂತೇಳಿ. ಸೊ ಈ ಬೀಜಾಮೃತನ ನಾವು ಖುದ್ದಾಗಿ ಭೇಟಿ ಮಾಡಿದಾಗ ಅವರಿಗೆ ಸಲಹೆಗಳನ್ನು, ಮಾಹಿತಿಗಳನ್ನು ಕೊಡ್ತಾ ಇರ್ತವೆ. ಹಾಗೆ ನಮ್ಮೆಲ್ಲ ಕರ್ನಾಟಕದ ಎಲ್ಲ ರೈತರಿಗೂ ಕೂಡ ಉಪಯೋಗ ಆಗಲಿ ಅಂತೇಳಿ ನಾನು ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ನನ್ನ ಚಾನಲ್ನಲ್ಲಿ ತರ್ತಾ ಇರ್ತೇನೆ. ಹಾಗೆ ನೋಡ್ತಾ ಇರ್ತಕ್ಕಂಥವರು ವಿದ್ಯಾವಂತರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ತಮ್ಮ ಸಂಬಂಧಿಕರ ಅಥವಾ ಸ್ನೇಹಿತರ ರೈತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅವ್ರಿಗೂ ತುಂಬ ಉಪಯೋಗ ಆಗ್ತದೆ. ಈಗ ವಿಷಯಕ್ಕೆ ಬರೋಣ. ಬೀಜಾಮೃತ ಮಾಡೋದು ಹೇಗೆ? ಇದಕ್ಕೆ ಏನೆಲ್ಲ ಬೇಕು? ಇದರಿಂದ ಉಪಯೋಗಗಳೇನು ಅಂತೇಳಿ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿನ ಕೊಡ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ, ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ಮೊದಲನೇದಾಗಿ ಬೀಜಾಮೃತ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ನಾವು ಬಿತ್ತನೆ ಮಾಡುವ ಬೀಜಗಳು ಆರೋಗ್ಯಕರವಾಗಿ, ರೋಗ ಮುಕ್ತವಾಗಿ, ಉತ್ತಮ ಬೆಳವಣಿಗೆ ಮತ್ತು ಉತ್ತಮ ಇಳುವರಿಗೆ ತುಂಬ ಸಹಕಾರಿಯಾಗ್ತದೆ. ಸೊ ಅದಕ್ಕೇನೆಲ್ಲ ಬೇಕು ಅಂತ ಹೇಳಿದ್ರೆ, ದೇಶಿ ಹಸುವಿನ, ಅಂದರೆ ನೆನಪಿರಲಿ, ದೇಶಿ ಹಸು ಅಂದರೆ ನಾವು ನಾಟಿ ಹಸು ಅಂತೇಳಿ ಕರಿತೀವಲ್ಲ, ಸೊ ಆ ಹಸುವಿನ ಸಗಣಿ ಒಂದು 5 kg. ಹಾಗೆ ಅದೇ ಹಸುವಿನ ಗೋಮೂತ್ರ 5 ಲೀಟರ್. ಹಾಗೆ ಒಂದು 50 ಗ್ರಾಮ್ನಷ್ಟು ಸುಣ್ಣವನ್ನು ತೆಗೆದುಕೊಳ್ಬೇಕು. ನಂತರ ಒಂದು 20 ಲೀಟರ್ ಡ್ರಮ್ಮಿಗೆ 20 ಲೀಟರ್ ನೀರನ್ನು ಹಾಕಿ ಆ 5 kg ಸಗಣಿಯನ್ನು ಚೆನ್ನಾಗಿ ಬೆರೆಸಬೇಕು. ಆನಂತರ ಗೋಮೂತ್ರವನ್ನು ಸೇರಿಸಬೇಕು ಅದಕ್ಕೆ. ನೆಕ್ಸ್ಟು 50 ಗ್ರಾಮ್ ಸುಣ್ಣವನ್ನು ಸಪ್ರೇಟ್ ಒಂದು ಲೀಟರ್ನಲ್ಲಿ ಚೆನ್ನಾಗಿ ಕರಗಿಸಿ, ಅದು ಕರಗಿದ ನಂತರ ಈ 20 ಲೀಟರ್ ನೀರಿನಲ್ಲಿ ಬೆರೆಸಬೇಕಾಗುತ್ತೆ. ಬೆರೆಸಿ 1 ರಿಂದ 2 ದಿನ, ಅಂದರೆ 12 ರಿಂದ 24 ಗಂಟೆ ತನಕ ಒಂದು ನೆರಳಲ್ಲಿ, ಒಂದು ಮೇಲ್ಗಡೆ ಒಂದು ಬಟ್ಟೆಯನ್ನು ಕಟ್ಟಿ ಒಂದು ನೆರಳಲ್ಲಿ ಇಡಬೇಕಾಗುತ್ತೆ. ಸೊ ಅದಾದ ನಂತರ ನೆರಳಲ್ಲಿಟ್ಟು ಸುಮ್ಮನೆ ಆಗಬಾರ್ದು. ದಿನಕ್ಕೆ 2 ರಿಂದ 3 ಸಲ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಇರಬೇಕು. ಸೊ ಆಗ ನಂತರ ಏನು ಮಾಡಬೇಕು, 2 ದಿನಗಳ ನಂತರ ಆ ಜೀವಾಮೃತದಲ್ಲಿ ನೀವು ಬಿತ್ತನೆ ಮಾಡಬಹುದಾದ ಯಾವುದೇ ಬೀಜಗಳನ್ನು ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ಅರ್ಧ ಗಂಟೆ ನೆನೆಸಿದ ನಂತರ ಆ ಬೀಜವನ್ನು ತೆಗೆದು ನೆರಳಲ್ಲಿ ಒಂದು ಅರ್ಧ ಗಂಟೆ ನೆರಳಲ್ಲಿ ಒಣಗಿಸಿ, ಆ ನಂತರ ಆ ಬೀಜವನ್ನು ಬಿತ್ತನೆ ಮಾಡಬೇಕು. ಆಗ ಆ ಬೀಜ ಆರೋಗ್ಯವಾಗಿರ್ತದೆ, ರೋಗ ಮುಕ್ತವಾಗಿರ್ತದೆ, ಉತ್ತಮ ಬೆಳವಣಿಗೆ ಹಾಗೂ ಉತ್ತಮ ಬೇರು ಬಿಡುವ ಬೇರುಗಳನ್ನು ಬಿಡುತ್ತದೆ, ರೋಗ ಮುಕ್ತವಾಗಿ ಉತ್ತಮ ಇಳುವರಿಯನ್ನು ಕೂಡ ಕೊಡ್ತದೆ. ಇದು ಬೀಜಾಮೃತ ಮಾಡುವ ವಿಧಾನ. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ತಿಳಿದಿರುವ ಸಂಬಂಧಿಕರ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಜೀವಾಮೃತ ಮಾಡುವುದು ಹೇಗೆ
ಅಂತೇಳಿ ಅದರ ಉಪಯೋಗಗಳೇನು ಅಂತೇಳಿ ಅದರ ಬಗ್ಗೆ ಸಂಕ್ಷಿಪ್ತ ವಿಡಿಯೋವನ್ನು ತರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.